ವಾ ಇದೇನ್ ರಂಗಜ್ಜ ಇತ್ಲ ಕಡೆಯಿಂದ ಬರ್ತಿದ್ಯಾ? ಹಾ, ಎಲ್ಲೋಗಿದ್ದೆ? ಎಲ್ಲ ಬ್ಯಾಗಲ್ಲೆಲ್ಲ ಏನೇನೋ ಜೋರಾಗಿ ಇಟ್ಕೊಂಡ್ ಬರ್ತಿದ್ಯಪ್ಪ. ಹಾ, ಎಲ್ಲೋಗಿದ್ದ ಇತ್ಲ ಕಡೆಯಿಂದ ಬರ್ತಿದ್ಯೋ? ಎಲ್ಲೂ ಇಲ್ ಕಣೆ ಅಮ್ಮಣ್ಣಿ, ಒಂಚೂರು ಮಣಕಿಕೆರೆಗೆ ಹೋಗಿದ್ದೆ ಕಣೆ ಪೂಜೆ ಮಾಡಿಸ್ಕೊಂಬರೋಕೆ. ಕರಿಯಮ್ಮನ್ ಗುಡಿಗೆ ಹೋಗಿದ್ದೆ ಪೂಜೆ ಮಾಡಿಸ್ಕೊಂಬಂದು. ಹಂಗೇನೇನೋ ಒಂಚೂರು ಅಪ್ನೆ ಕೇಳ್ಬೇಕಿತ್ತು ಕಣೆ ಅಮ್ಮಣ್ಣಿ, ಅಪ್ನೆ ಕೇಳ್ಕೊಂಬಂದೆ ಕಣೆ ಅಮ್ಮಣ್ಣಿ, ಅದಕ್ಕೆ ಹೋಗಿದ್ದೆ. ಇದ್ಯಾಕಜು? ಯಾಕೆ ಅಪ್ನೆ ಕೇಳಕ್ ಹೋಗಿದ್ಯಾ? ಏನ್ ಸಮಾಚಾರ? ಹಾ, ಏನಾರ ಕೆಲಸ ಇಡ್ತಿದ್ದೀರಾ ಏನಜ್ಜ? ಹಾ, ಅಮ್ಮ ಇಂತವ ಅಪ್ನೆ ಕೇಳಕ್ ಹೋಗ್ತಿದ್ದೀರಾ ಅಂದ್ರೆ ಏನಾದ್ರೂ ದೊಡ್ಡ ಕೆಲಸಕ್ಕೆ ಕೈ ಇಡ್ತಿದ್ದೀರಾ ಅಂತ. ಸುಮ್ನೆ ನೀವು ಅಮ್ಮ ಇಂತವ ಅಪ್ನೆ ಕೇಳಕ್ ಹೋಗಲ್ಲಪ್ಪ. ಹಾ, ಏನ್ ಸಮಾಚಾರ? ಏನಿಲ್ ಕಣೆ ಅಮ್ಮಣ್ಣಿ, ನಾನು ದೇವಸ್ಥಾನಕ್ಕೆ ಹೋಗಿ ಭಾಳ ದಿವಸ ಆಗಿತ್ತು. ಹಂಗೇನೇನೆ ಹೋಗ್ಬಿಟ್ಟು ಅಮ್ಮ ಇಂತಾವ ಹಂಗೆ ಪೂಜೆ ಮಾಡಿಸ್ಕೊಂಬಂದೆ, ಮಂಗಳಾರತಿ ತಗೊಂಡು. ಹಂಗೇನೇನೆ ಬೋರ್ ಹೊಡ್ಸೋಣ ಅಂತ ಕಣೆ ಅಮ್ಮಣ್ಣಿ. ಅದು ಯಾಕ ತೋಟದಲ್ಲಿರೋದು ಬೋರ್ ಯಾಕೆ ಗ್ಯಾಪ್ ಕೊಡ್ತಾ ಬರ್ತೈತೆ, ಅದಕ್ಕೆ ಏನ್ ಅದೇ ಬೋರ್ನ ರೀಬೋರ್ ಮಾಡ್ಸೋಣ, ಇಲ್ಲ ಹೊಸ ಬೋರು ಹೊಲ್ದ ಹತ್ರ ಒಂದು ಪಾಯಿಂಟ್ ಐತಂತ ಹೇಳಿದ್ರು. ಅದಕ್ಕೆ ಹೊಲ್ತಾವಲನೇನೆ ಏನಾರ ಹೊಸ ಬೋರ್ ಹೊಡ್ಸೋಣ ಅಂತ ಕೇಳಕ್ ಹೋಗಿದ್ದೆ. ಯಾಕ ಹೊಲ್ತಾವಲನೇನೆ ಬೋರ್ ಹೊಡ್ಸು ಅಂತ ಹೇಳೈತಮ್ಮಯ್ಯ. ಅದಕ್ಕೆ ಅತ್ಲಾಗಿ ಹೋಗ್ತಿದ್ದೀನಿ ಕಣೆ ಅಮ್ಮಣ್ಣಿ. ಅತ್ಲಾಗಿ ಅದೇ ನಮ್ಮೂರ್ ಪರಮೇಶ್ ಇದ ನೋಡು, ಆ ಪರಮೇಶಿ ಪಾಯಿಂಟ್ ಮಾಡ್ತಾನೆ. ಪರವಾಗಿಲ್ಲ, ಭಾಳ ಚೆನ್ನಾಗಿ ಆಗುತ್ತೆ ಅವ್ನ ಕೈಲಿ ಪಾಯಿಂಟು. ಅದಕ್ಕೆ ಅಮ್ಮಯ್ಯನ್ ಕೇಳಿದಾಗ ಅವ್ನ ಕೈಲಿ ಮಾಡ್ಸು ಅಂತ ಹೇಳೈತೆ. ಕರ್ಕೊಂಡೋಗ್ಬಿಟ್ಟು ಪಾಯಿಂಟ್ ಮಾಡ್ಸೋಣ ಅಂತ ಕಣೆ ಅಮ್ಮಣ್ಣಿ, ನೋಡ್ಬಿಟ್ಟು ಇನ್ನೇನಿಲ್ಲ. ಹಂಗಾರೆ ಪರವಾಗಿಲ್ಲ ಕಣಜು, ನೀವು ಬೋರ್ ಹೊಡಿಸ್ತಿದ್ದೀರಾ. ಸರಿ ಸರಿ ಸರಿ, ಕೊರ್ಸು ಹೋಗು, ಹೆಂಗ ಒಳ್ಳೇದಾಗ್ಲಿ. ಅಮ್ಮಯ್ಯ ಹೂ ಕೊಟ್ಟಿ ತಂದ್ಮೇಲೆ ಗ್ಯಾರಂಟಿ ನೀರ್ ಬಿದ್ದೇ ಬೀಳುತ್ತೆ, ಅದ್ರಲ್ಲೇನು ತೊಂದರೆ ಇಲ್ಲ, ನೀರ್ ಸಿಕ್ಕೇ ಸಿಗುತ್ತೆ. ಗಂಗಮ್ಮ ತಾಯಿ ಏನು ಮೋಸ ಮಾಡಲ್ಲ. ಹೋಗು, ನನ್ನ ತಾಯಿ ನೆಮ್ಮದಿಯ ಹೆಂಗ ಒಳ್ಳೇದಾಗುತ್ತೆ, ನಿನ್ನೆ ತಲೆ ಕೆಡ್ಸ್ಕೊಬೇಡ, ಹೋಗು. ಪರವಾಗಿಲ್ಲ ಕಣಜು, ಪರ್ಮಿಷನ್ ಆಯ್ತು ನೋಡು. ನಾವು ನಮ್ಮ ತೋಟಕ್ಕೆ ಬೋರ್ ಹೊಡ್ಸಿದ್ದು ನೋಡು, ಅವ ಹಿಂಗೆ ಅಲ್ವಾ ಕರ್ಕೊಂಡು ಹೋಗಿದ್ದು. ಎಷ್ಟು ಅಡಿಗೆ ಇಷ್ಟು ಅಡಿ ನೀರ್ ಬೀಳುತ್ತಂದ್ರೆ ಹಿಂದ್ ಮುಂದೆ ಹೆಂಗ ಬಿದ್ಬಿಡುತ್ತೆ ಕಣಜ. ಪರವಾಗಿಲ್ಲ, ನಾವು ಭಯ ಬಿದ್ದಿದ್ದು ಹೆಂಗ ನೀರ್ ಸಿಕ್ತು ಮಾತ್ರ. ಅವಯ್ಯ ಪಾಯಿಂಟ್ ಭಾಳ ಚೆನ್ನಾಗಿ ಮಾಡ್ತಾನೆ. ಹೋಗು, ಆ ಯಪ್ಪನ ಕೈಲಿ ಮಾಡ್ಸು, ಹೆಂಗ ಒಳ್ಳೇದಾಗುತ್ತೆ. ಇನ್ನೇನ್ ಮಾಡಕ್ಕಾಗುತ್ತೆ? ಹ್ಞೂ ಕಣೆ ಅಮ್ಮಣ್ಣಿ, ಇನ್ನೇನಮ್ಮ ಮಾಡೋಕ್ಕಾಗುತ್ತೆ. ಇಷ್ಟಮ್ಮ ಫಸ್ಲು ಬರ್ತಿರೋದು ತೋಟ ಹಾಳು ಮಾಡ್ಕೊಂಡು ಕೂತ್ಕೊಳಕ್ ಆಗುತ್ತೇನೆ ಅಮ್ಮಣ್ಣಿ. ಅದಕ್ಕತ್ಲಾಗೆ ಒಂಚೂರು ಕೊಬ್ಬರಿ ಗಿಬ್ರಿನೂ ಮಾರ್ಕೆಟಿಗೆ ಹಾಕಿದ್ದೆ. ದುಡ್ಡಿತ್ತು ಒಂದ್ ಸ್ವಲ್ಪ, ನೋಡತ್ಲಾಗಿ ಒಡ್ಸ್ಬಿಡೋಣ ಅಂತ ಕಣೆ ಅಮ್ಮಣ್ಣಿ. ಅತ್ಲಾಗಿ ಆ ಪರಮೇಶಪ್ಪಂಗೆ ಹೇಳಿದೀನಿ. ಅತ್ಲಾಗಿ ಸಿಕ್ಕಿರಿ ಅತ್ಲಾಗಿ ಹೇಳ್ಕೊಂಡು ಹೋಗ್ತೀನಿ, ಪಾಯಿಂಟ್ ಮುಗಿಸಿ ಅತ್ಲಾಗಿ ಲಾರಿ ಬಂದ್ರೆ ಅತ್ಲಾಗಿ ಇವತ್ತೇನೇ ಬೋರ್ ಕೊರ್ಸ್ಬಿಡ್ತೀನಿ ಕಣೆ ಅಮ್ಮಣ್ಣಿ. ಸುಮ್ಮನೆ ಕೂತ್ಕೊಳಕ್ ಆಗಲ್ಲ, ಇನ್ನೇನು ಮಾಡೋಣ, ಮಾಡ್ಲೇಬೇಕಲ್ವೇ ನಮ್ಮ ವಿಧಿ ಇಲ್ವಲ್ಲ. ಸರಿ ಕಣ, ಆಯ್ತು, ಹೋಗ್ಬಾರಜ, ಒಳ್ಳೇದಾಗ್ಲಿ. ತಾಯಿ ಹೆಂಗ ನೀವ್ ಯಾರಿಗೂ ಏನು ಮೋಸ ಮಾಡಿಲ್ಲ, ಹೋಗ್ರಿ. ಆ ಗಂಗಮ್ಮ ತಾಯಿ ಕರಿಯಮ್ಮ ದೇವಿ ಏನು ನಿಮ್ಗೇನು ಕೈ ಬಿಡಲ್ಲ, ಹೋಗು, ನೀನೇನ್ ತಲೆ ಕೆಡ್ಸ್ಕೊಬೇಡ, ಹೋಗ್, ಒಳ್ಳೇದಾಗ್ಲಿ. ಸರ್ಕಣೆ ಅಮ್ಮಣ್ಣಿ, ಆಯ್ತು. ಎತ್ಲಾಗ ಹೋಗ್ತಿದ್ಯಾ, ಹೋಗ್ಬಾ. ನನಗೂ ಒಂಚೂರು ಒತ್ತಾಯ್ತು, ಬಿರ್ನೆ ಹೋಗ್ತೀನಿ ಮಂತ ಹೋಗ್ಬಿಟ್ಟತ್ಲಾಗಿ. ಪರಮೇಶ್ ಏನಾರ ಸಿಕ್ಕಿರ ಅವ್ನಿಗೆ ಹೇಳ್ಕೊಂಡು ಹೋಗತ್ಲಾಗಿ, ಪೂಜೆ ಮುಗಿಸ್ಕೊಂಡು ಹೋಗ್ಬಿಟ್ಟತ್ಲಾಗಿ ಪಾಯಿಂಟ್ ಮಾಡಿಸ್ಬಿಡ್ತೀನಿ ಅತ್ಲಾಗಿ. ಬಂದ್ರೆ ಅತ್ಲಾಗ ಸಂಜೆ ಅಷ್ಟೊತ್ತಿಗೆ ಲಾರಿನೂ ಕರೆದು ಬಿಡ್ತೀನಿ ಕಣೆ ಅಮ್ಮಣ್ಣಿ. ಅತ್ಲಾಗಿ ಒತ್ತಾಗ್ತಾ ಹೋಗುತ್ತೆ, ಬಿರ್ನೆ ಹೋಗ್ಬೇಕು. ಪರಮೇಶೇ, ಲೇ ಪಾಪ ಪರಮೇಶೇ, ಪರಮೇಶಪ್ಪ ಬಾರ ಇಲ್ಲಿ ವರಿಕೆ. ಇದ್ಯಾಕೆ ರಂಗಜ್ಜ ಹಿಂಗ್ ಕೂತ್ಕೊಂಡ್ತಿದ್ಯಾ ಮನೆ ಮುಂದೆ ಬಂದ್ಬಿಟ್ಟು? ಒಳಗ್ ಬರೋದಲ್ವಾ? ಒಳಗಡೆ ಏನಾರು ಇರ್ಬೇಕು, ನಮ್ಮ ಯಪ್ಪ ಟಿವಿ ಏನಾರು ನೋಡ್ತಿರ್ಬೇಕು. ನಡಿ ಒಳಗಡೆ. ಅದ್ಯಾಕೆ ಆಚೆ ಕಡೆ ನಿನ್ಕೊಂಡು ಹಿಂಗ್ ಕೂತ್ಕೊಂಡ್ತಿದ್ಯಾ? ಏನ್ ಸಮಾಚಾರ? ಹಿಂಗ್ ಬ್ಯಾಗಲ್ಲಿ ಏನೇನೋ ತಗೊಂಬರ್ತಿದ್ಯಾ? ಏನಜ್ಜ ಸಮಾಚಾರ? ಯಾತ್ಗೂ ಇಲ್ಲ ಕಣೆ ಶಾಂತಮ್ಮ, ಏನಿಲ್ಲ. ಒಂಚೂರು ಪರಮೇಶಪ್ಪ ಬಿಡುವಾಗಿದ್ದಾನೆ ಮಂತಾವ. ಬಿಡುವ ಇದ್ರೆ ಅತ್ಲಾಗಿ ಒಂಚೂರು ಪಾಯಿಂಟ್ ಮಾಡಿಸ್ಬೇಕಿತ್ತು ಕಣೆ ಅಮ್ಮಣ್ಣಿ. ಆತ ಹೊಲ್ತಾವ್ ಕರ್ಕೊಂಡೋಗ್ಬಿಟ್ಟು ಒಂಚೂರು ಪಾಯಿಂಟ್ ಮಾಡಿಸ್ಬೇಕಿತ್ತು. ಅಮ್ಮ ಹಿಂಗೆ ಇವಾಗಿನ ಹೂವು ಕೇಳ್ಕೊಂಬಂದೆ, ಹೂವು ಆತು. ಅದಕ್ಕೆ ಅತ್ಲಾಗಿ ಕರ್ಕೊಂಡೋಗ್ಬಿಟ್ಟು ಪಾಯಿಂಟ್ ಮಾಡ್ಸೋಣಂತ ಕಣೆ ಅಮ್ಮಣ್ಣಿ. ಬಂದ್ರೆ ಅತ್ಲಾಗ ಲಾರಿ ಇವತ್ತು ಸಂಜೆ ಅಷ್ಟೊತ್ತಿಗೆ ಬರುತ್ತಂತ ಹೇಳಿದ್ದಾರೆ. ಅತ್ಲಾಗ ಬೋರ್ ಹೊಡ್ಸ್ಬೇಕಿತ್ತು ಕಣೆ ಅಮ್ಮಣ್ಣಿ. ಅದಕ್ಕೆ ಏನ ಕಣಜ್ಜ, ಏನ ಟೌನಿಗೆ ಏನೋ ಹೋಗ್ತೀನಂತಿತ್ತು. ತಡಿ ಕೇಳ್ತೀನಿ, ಪುರ್ಸೊತ್ತಾಗಿದ್ರೆ ಅತ್ಲಾಗಿ ಬಂದ್ ಪಾಯಿಂಟ್ ಮಾಡಿ ಬರುತ್ತೆ. ತಡಿ ಕೇಳ್ತೀನಿ, ಪುರ್ಸೊತ್ತಾಗ ಐತೇನು. ಇದ್ಯಾಕೆ ರಂಗಜ್ಜು, ಏನ್ ಸಮಾಚಾರ? ಏನ್ ಹಿಂಗೆ ಅಪರೂಪಕ್ಕೆ ನಮ್ಮಂತಾವ್ ಬಂದ್ಬಿಟ್ಟಿದ್ಯಾ, ಬಡವ್ರ ಮಂತಾವ? ಏನಜ್ಜ ಸಮಾಚಾರ? ಇಲ್ಲೇ ಪರಮೇಶಿ, ಇದೇ ಕಳ್ಳ ಆಗಲ್ಲ ಅನ್ನೋದು ನನಗೆ. ಹಂಗಾರೆ ನಿಮ್ಮಂತಾವ್ ನಾನು ಯಾವತ್ತೂ ಬಂದಿಲ್ವೇನ್ಲ? ಕೆಲಸ ಇದ್ರೆ ಮಾತ್ರ ನಿಮ್ಮಂತಾವ್ ಬರ್ಬೇಕು, ಇಲ್ಲ ಅಂದ್ರೆ ಬರಲ್ವೇನ್ಲ? ಚೆನ್ನಾಗಿ ಮಾತಾಡ್ತೀಯ ಕಣ ನೀನು ಒಂಥರ. ಅಜೋ ರಂಗಜ, ನಾನು ಮಾತಿಗೆ ಹಂಗೆ ಅಂದೆ, ಅದೇ ಯಾಕೆ ಹಿಂಗೆ ಬೇಜಾರು ಮಾಡ್ಕೊಳ್ತೀಯ? ಮತ್ತೆ ಏನು ಸಮಾಚಾರ ಹೇಳು, ಹಿಂಗೆ ಬಂದ್ಬಿಟ್ಟಿದ್ಯಲ್ಲ? ಇಲ್ಲೇ ಏನು ಇಲ್ ಕಳ್ಳೆ ಪಾಪ. ಅದೇ ಕಣೋ, ತೋಟದಲ್ಲಿರೋ ಬೋರ್ ಯಾಕೆ ಗ್ಯಾಪ್ ಕೊಡ್ತಾ ಬರ್ತೈತೆ ಕಳ್ಳೆ. ಯಾಕ ತೋಟ ಬೇರೆ ಒಣಗ್ತಾ ಬರ್ತೈತೆ, ಅದಕ್ಕೆ ಬೋರ್ ಹೊಡ್ಸೋಣ ಅಂತ ಕಳ್ಳೆ ಪಾಪ. ಅದು ಹೊಲ್ತಾವ 2 ಎಕರೆ ಆಸ್ತಿ ಐತೆ ನೋಡು, ಅಲ್ಲಿ ಬೋರ್ ಹೊಡ್ಸೋಣ ಅಂತ ಕಳ್ಳೆ ಪಾಪ. ಅಮ್ಮ ಹಿಂಗಾಗಿ ಹೂವು ಕೇಳ್ಕೊಂಬಂದೆ, ಹೂವು ಹೆಂಗ ಆಯ್ತು. ನಿಂತಾವ್ಲೇನೆ ಪಾಯಿಂಟ್ ಮಾಡ್ಸಂತ ನಾನು ಕೂಡ ಅಪ್ನೆ ಕೊಡ್ತು ಕಳ್ಳೆ ಅಮ್ಮಯ್ಯ. ಅದಕ್ಕೆ ಫ್ರೀ ಇದ್ರೆ ಬಿಡು ಇದ್ರೆ ಅತ್ಲಾಗಿ ಕರ್ಕೊಂಡು ಹೋಗ್ಬಿಟ್ಟು ಅತ್ಲಾಗಿ ಪಾಯಿಂಟ್ ಮಾಡ್ಸೋಣ ಅಂತ ಕಳ್ಳೆ ನಿಂತಾವ. ಬಿಡು ಮಾಡ್ಕೊಂಡ್ ಬರ್ತೀಯ? ಬಿರ್ನೆ ಹೋಗೋಣ ಅತ್ಲಾಗಿ. ಬಂದ್ರೆ ಅತ್ಲಾಗಿ ಸಂಜೆ ಅಷ್ಟೊತ್ತಿಗೆ ಲಾರಿ ಬರುತ್ತಂತ ಹೇಳಿದಾರೆ. ಅದಕ್ಕೆ ಅತ್ಲಾಗಿ ಬಿಡುವಿದ್ರೆ ಬಾರ್ಲ ಪಾಪ, ಅತ್ಲಾಗಿ ಪಾಯಿಂಟ್ ಮಾಡ್ಬಿಡು. ಅಲ್ಕಂಡ್ರಂಗ ಜೋ, ನೀನ್ ಬೆಳಿಗ್ಗೆನೆ ಹೇಳೋದಲ್ವಾ ನನಗೆ ಹೆಂಗಂತ. ನಾನು ಬೇರೆ ಈಗ ತಿಪ್ಟೂರಿಗೆ ಹೊರಟು ಕುಂತೀನಿ, ಒಂಚೂರು ಬ್ಯಾಂಕ್ ತವ ಕೆಲಸ ಐತೆ. ಕೆಲಸ ಮುಗಿಸ್ಕೊಂಡ್ ಬರ್ಬೇಕಿತ್ತು. ನೀನ್ ನೋಡಿದ್ರೆ ಇವಾಗ ಬಂದ್ ಹೇಳ್ತಿದೀಯ. ಏನ್ ಮಾಡೋದಪ್ಪ, ಒಂದು ಗೊತ್ತಾಗ್ತಿಲ್ಲ ನನ್ಗಂತೂ. ಅಲ್ಲೇ ನಾಳೆ ಗೀಳೆ ಮಾಡ್ಸಿದ್ರೆ ಆಗ್ತಿರಲ್ವೇನೋ ಅತ್ಲಾಗಿ.
ಅಲ್ಬೋದಲ್ಲ ಪಾಪ ಪರಮೇಶಿ. ನಾಳೆ ಬೇಕಾದ್ರೆ ಹೋಗುವಂತೆ ಬ್ಯಾಂಕ್ ತವ ಅಂತದೇನಾರು ದುಡ್ಡಿನ ಗಿಡ್ಡಿನೇನಾರು ಇದ್ರೆ ಎಮರ್ಜೆನ್ಸಿ ನಾನು ಕೊಡ್ತೀನಿ ಈಗ. ಬಾರ್ಲ ಪಾಪ ಅತ್ಲಾಗಿ ಬಿರ್ನೆ ಹೋಗ್ಬಿಟ್ಟು ಅತ್ಲಾಗಿ ಒಂಚೂರು ಪಾಯಿಂಟ್ ಮಾಡ್ಬಿಡು ಅತ್ಲಾಗಿ. ಅಮ್ಮಯಿಂದ ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಬಂದಿದ್ದೀನಿ. ಅದನ್ನ ಇಟ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಒಂಚೂರು ಪಾಯಿಂಟ್ ಮಾಡಿಬಿಡು ಬಾರ್ಲ ಅತ್ಲಾಗಿ. ಲಾರಿ ಬೇರೆ ಬರುತ್ತಂತ ಹೇಳಿದಾರೆ ಅತ್ಲಾಗಿ. ಬಿರ್ನೆ ಅತ್ಲಾಗಿ ಪಾಯಿಂಟ್ ಮಾಡಿಬಿಟ್ಟಿದ್ರೆ ಆಗ್ತಿತ್ತಪ್ಪ. ನೀನು ಮೊದಲೇ ಹೇಳಿದ್ರೆ ಸರಿ ಆಗ್ತಿತ್ತಲ್ಲ ಜೋ. ಒಳ್ಳೆ ಎಡವಟ್ ಆಗೋಯ್ತಲ್ಲ. ಸರಿ ಬಿಡು, ಬ್ಯಾಂಕ್ ತಾವ ಅಂತ ಏನು ಎಮರ್ಜೆನ್ಸಿ ಏನಿಲ್ಲ. ನಾಳೆ ನಾನು ಕೆಲಸ ಮುಗಿಸ್ಕೊಂತೀನಿ. ನಡಿ, ಇನ್ನೇನು ಮಾಡೋಕ್ಕಾಗುತ್ತೆ. ನಡಿ ಬರ್ತೀನಿ ಅತ್ಲಾಗಿ, ಪಾಯಿಂಟ್ ಮಾಡೋಣತ್ಲಾಗಿ, ಮುಗಿಸ್ಬಿಡೋಣತ್ಲಾಗಿ. ನಡಿ ನಡಿ, ಇನ್ನೇನು ಯಾಕ ಅರ್ಜೆಂಟಲ್ಲಿದೆಯಾ? ಸರಿ ಆಗಲ್ಲ, ನಡಿ, ಇನ್ನೇನು ಮಾಡೋಕ್ಕಾಗುತ್ತೆ. ಅತ್ಲಾಗಿ ಪಾಯಿಂಟ್ ಮಾಡ್ತೀನಿ. ನಡಿ, ಪೂಜೆ ಸಾಮಾನೆಲ್ಲ ಹುಡುಗಿರ್ ತಗೊಂಡು ಬರಕ್ಕೆ ಕೇಳು. ಆ ಅಜ್ಜಿಗೂ ಸರೋಜಮ್ಮಂಗೆ ತಗೊಂಡು ಬರಕ್ಕೆ ಕೇಳು. ಅತ್ಲಾಗಿ ಬಿರ್ನೆ ಬರ್ತೀನಿ, ನಾನು ಬೈಕಲ್ಲೇ ಬರ್ತೀನಿ. ಸರಿ ಕಳ್ಳ ಪಾಪ, ಆಯ್ತು. ಹಂಗಿರೆ ಬಿರ್ನೆ ಬಾರೋ. ನಾವು ಹೊಲತಾವೇನೇ ಇರ್ತೀವಿ ಪೂಜೆ ಸಾಮಾನೆಲ್ಲ ತಗೊಂಡು. ಬಿರ್ನೆ ಬಂದ್ಬಿಡ್ಲ ಪಾಪ, ಒತ್ತು ಮಾಡಕ್ ಹೋಗ್ಬೇಡ ಕಣೆ. ಹೋಗ್ಬಿಟ್ಟು ಒಂಚೂರು ಹೊಲತಾವ. ಹಂಗೇನೇ ಹಸ್ಗಳ್ನ ಕಟ್ಟಾಕಿದ್ದೀನಿ ನೋಡು. ಹಂಗೇನೇನೋ ಒಂಚೂರು ನೀರು ಕುಡಿಸ್ ಬಂದ್ಬಿಡೆ. ನಾನು ಅತ್ಲಾಗ ಪಾಯಿಂಟ್ ಮಾಡಿ ಬರ್ತೀನಿ. ಆ ವಜ್ಜ ಯಾಕೆ ಅರ್ಜೆಂಟ್ ಮಾಡ್ತೈತೆ. ಪಾಪ ನಮ್ಮಿಂದ ತಡ ಆಗೋದು ಬೇಡ, ಸರಿನಾ? ಸರಿ ಕಣ್ರಿ, ಆಯ್ತು. ನೀವು ಹೋಗಿ ಬರ್ರಿ ಪಾಪ. ಆ ವಜ್ಜ ಪಾಪ ತೋಟ ಎಲ್ಲ ಒಣಗೋಗ್ತೈತಂತೈತೆ. ಒಂಚೂರು ನೋಡಿ ಚೆನ್ನಾಗಿ ಪಾಯಿಂಟ್ ಮಾಡಿಕೊಡ್ರಿ, ಅಮ್ಮನ ಹೆಸ್ರು ಹೇಳ್ಕೊಂಡು, ಸರಿನಾ? ಸರಿ ಸರಿ ಆಯ್ತು, ನನಗೆ ಗೊತ್ತಾಯ್ತು ಕಣೆ. ನೀನೇನು ತಲೆ ಕೆಡಿಸ್ಕೊಬೇಡ. ಹೋಗು ಹೋಗು. ಇನ್ನೇನು ಹಸ್ಗುಳಿಗೆ ಒಂಚೂರು ನೀರು ಕುಡಿಸಿ, ಹಂಗೇನೇನೇನೋ ಒಂಚೂರು ನೆರಳಲ್ಲಿ ಕಟ್ಬಾ. ಬಿಸಿಲಿಗೆ ಕಟ್ ಬರಬೇಡ ಮತ್ತೆ, ಸರಿನಾ? ಇವಳೆ, ಇವಳೆ ಬಾರೆ ಇಲ್ಲಿ, ಬಿರ್ನೆ ಇಲ್ಲಿ, ಬಿರ್ನೆ ಬಾರೆ ಇಲ್ಲಿ. ನಮ್ಮ ಮನೆ ಅಜ್ಜಿಗೆ ಇವಾಗ ಕರೆದ್ರೆ ನಾಳೆ ಬರುತ್ತೆ. ಅವಳು ನಾನು ಮದುವೆ ಆಗ್ಲಿದ್ದ ದಿವಸದಿಂದಾನು ಇವಾಗ್ಲಿಂದಾನು ಕರಿದ ತಕ್ಷಣ ಬಂದಿದ್ದು ಜಾಯ್ಮಾನ್ದಲ್ಲ ನೀನಿಲ್ಲ ಇವತ್ತಿನವರೆಗೂ. ಅದ್ಯಾಕಜ ಹಂಗ್ ಕೂಕಂತಿದ್ಯಾ? ಯಾಕಜ ಏನಾಯ್ತಜ ನಿನ್ಗೆ? ಒಂದ್ ಗಳಿಗೆ ನಿನ್ಗೆ ಸಮಾಧಾನನೇ ಇಲ್ವಾ ನಿನ್ಗೆ? ಹಂಗ್ ಕೂಕಣ್ತಿದ್ಯಾ? ಅಲ್ಲೇ ಗೊನ್ಗಾಡ್ತಿದ್ಯಾ ಮನ್ಸಲ್ಲದೇನೆ? ನಿನ್ಗೆ ಬೈಕ್ ಕಣದ್ ಬಿಟ್ಟು ಏನ್ ಬರುತ್ತೆ ಹೇಳ ನಿನ್ಗೆ? ಎಲ್ಲ 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 ನೋಡ್ದನ ಈ ಅಜ್ಜಿ ಮಾತಾಡ್ತಿರೋದು. ಅಲ್ಕಣೈ, ನೀನು ಒಂಥರ ಚೆನ್ನಾಗಿ ಮಾತಾಡ್ತೀಯ ಕಣೆ ನೀನು. ಅಲ್ಕಣೈ, ಒಂಚೂರು ಬಿರ್ನೆ ಹೋಗ್ಬಿಟ್ಟು ಪಾಯಿಂಟ್ ಅವ್ನಿಗೆ ಹೇಳಿ ಬಂದಿನಿ, ಆ ಪರಮೇಶಪ್ಪಂಗೆ. ಅವ್ನು ಬಂದು ಹೊಲ್ತಾವ್ ಕಾಯ್ತಿರ್ತಾನೆ ನೋಡು. ಬಿರ್ನೆ ಅತ್ಲಾಗೆ ಆ ಹುಡುಗಿ ಕರ್ಕೊಂಡು ಅತ್ಲಾಗೆ ಪೂಜೆ ಸಾಮಾನೆಲ್ಲ ತಗೊಂಡು ಬಿರ್ನೆ ಒಟ್ಟು ಬಾ ಇಲ್ಲಿ. ಬಿರ್ನೆ ಹೋಗ್ಬಿಟ್ಟು ಅತ್ಲಾಗ ಪಾಯಿಂಟ್ ಮಾಡ್ಸೋಣ. ಅಮ್ಮಯ್ಯ ಅಪ್ಪನೆ ಕೊಡ್ತು, ಬಿರ್ನೆ ಹೋಗಿ ಬರೋಣಂತೆ. ಬಿರ್ನೆ ಬಾ. ಅಲ್ಕಣ ಜವ್, ಅಮ್ಮಯ್ಯ ಹೂವ ಕೊಡ್ತಾ ಹಂಗಾರೆ? ಅಮ್ಮಯ್ಯ ಕೊಟ್ರೆ ಏನು ಭಯ ಇಲ್ಲ? ಮತ್ತೆ ನೀನ್ ಕರೆಕ್ಟಾಗಿ ನೋಡ್ಕೊಂಡೆ ತಾನೆ ಮತ್ತೆ ನೀನು? ಎಲ್ಲ 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 ನೋಡ್ದೇನೆ ಈ ಅಜ್ಜಿ ನಾ ಮಾತಾಡೋದು. ಹಂಗಾರೆ ನಾನು ಅಮ್ಮಯ್ಯನ ಹತ್ರ ಯಾವತ್ತೂ ಅಪ್ಪನೆ ಕೇಳೇ ಇಲ್ವೇನೆ? ಹಂಗೆ ಕೇಳ್ತಿದ್ಯಲ್ಲ. ಇವತ್ತೇ ಮೊದ್ಲ ನಂಗೆ ಕೇಳ್ತಿದ್ಯಲ್ಲೇ. ನಡೆಯ ಇನ್ನು ಕೇಳಿದೀನಿ. ಅಮ್ಮಯ್ಯ ಹೂ ಕೊಟ್ಟೈತೆ, ನೀನೇನು ಭಯ ಪಡ್ಬೇಡ. ನಡಿ, ಇನ್ನೇನು ಪಾಯಿಂಟ್ ಮಾಡ್ಸೋಣ. ನೋಡೋಣಂತೆ. ಅಮ್ಮಯ್ಯನ ಮೇಲೆ ಭಾರ ಹಾಕಿ ಇದೊಂದ್ಸಲಿ ಇನ್ನೇನು ಮಾಡೋಕ್ಕಾಗುತ್ತೆ, ಕೊರ್ಸೋಣಂತೆ. ನಡಿ, ನೋಡೋಣ. ಆ ತಾಯಿ ನಮ್ಗೇನು ಮೋಸ ಮಾಡಲ್ಲ. ನಡಿ ಬಿರ್ನೆ, ಆ ಹುಡುಗಿ ಕರ್ಕೊಂಬಿಟ್ಟು ಬಿರ್ನೆ ಬಾ, ಪೂಜೆ ಸಾಮಾನೆಲ್ಲ ತಗೊಂಬಿಟ್ಟತ್ಲಾಗಿ, ಸರಿನಾ? ಒಂದು ಚೆನ್ನಾಗಿರೋದು ಕಾಯಿನೂ ತಗೊಂಬಾರೆ. ಹಣ್ಣು ಕಾಯಿ ಒಂದು ತೇರ್ ಕಾಯಿ ಮಾಡ್ಕೊಂಡಿರೋದು ಕಾಯಿ ಐತೆ ಇಲ್ಲಿ. ಅಲ್ಲಿ ಪೂಜೆ ಮಾಡೋದು ಕಾಯಿ ತಗೊಂಬ. ಆ ತೇರ್ ಕಾಯಿನೇನೆ ಪಾಯಿಂಟ್ ಮಾಡೋದು ಕೊಟ್ರೆ ಆಗುತ್ತೆ, ಸರಿನಾ? ಸರ್ಕಣಜ ಆಯ್ತು. ಒಂದ್ ಕೆಲಸ ಮಾಡು, ನೀನ್ ಹೊಲತ್ತಾಗ ಹೋಗಿರು, ನಾನು ಬರ್ತೀನಿ. ಆ ಹುಡುಗಿ ಕರ್ಕೊಂಡು ಬಿರ್ನೆ ಹೊಲ್ಟ್ ಬರ್ತೀನಿ, ನೀನ್ ಹೋಗಿರು. ಸರಿ ಕಣೆ, ಆಯ್ತು. ನಾನು ಹೋಗಿರ್ತೀನಿ. ಹೋಗ್ಬಿಟ್ಟು ಆ ರೋಜಪ್ಪದ ಮನೆ ಏನಾರು ಇದ್ದವು ತೆಗ್ದಿರ್ತೀನಿ. ಒಂಚೂರು ಲಾರಿ ಗಿರಿ ಬಂದ್ರೆ ಮತ್ತೆ ದಾರಿ ಇಲ್ದಂಗೆ ಆಗ್ಬಿಡುತ್ತೆ. ಮತ್ತೆ ಬಿರ್ನೆ ಬಾ ಅತ್ಲಾಗಿ. ನೀನು ಅದು ಇದು ಕೆಲಸ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿಯ. ಮತ್ತೆ ಆ ಯಪ್ಪ ಯಾಕ ಪರಮೇಶಿ ಅವ್ನು ತಿಪ್ಟೂರಿಗೆ ಹೋಗ್ಬೇಕು, ಏನೋ ಕೆಲಸ ಆಯ್ತಂತಿದ್ದ. ಅತ್ಲಾಗೆ ಮುಗಿಸ್ಕೊಂಡು ಹೋದ್ರೆ ಹೋಗ್ಲೇಬೇಕಾದ್ರೆ, ಸರಿನಾ? ಸರ್ಕಣಜ ಆಯ್ತು, ಹೋಗಿರೋ ಹಂಗಾರೆ ಬರ್ತೀವಿ ನಾವು. ಇದೇನ್ಲ ರಂಗಪ್ಪ, ಊಟ ಆಯ್ತೇನೋ? ಏನ್ ಬ್ಯಾಗಲ್ಲೇನ ತಗೊಂಬಂದ್ಬಿಟ್ಟಿದೆ ಹೊಲತ್ತವ? ಏನ ಸಮಾಚಾರ? ಲೇ ಶಂಕರಪ್ಪ, ಏನಿಲ್ ಕಣ, ಒಳ್ಳೆ ಟೈಮಲ್ಲಿ ಬಂದಿಯಾ. ಇಲ್ಲೇ ಇರು, ಎತ್ಲಾಗ ಹೋಗ್ಬೇಡ. ಏನಿಲ್ ಕಣವು, ಒಂಚೂರು ಪಾಯಿಂಟ್ ಮಾಡ್ಸೋಣಂತ ಕಣ ಈ ಹೊಲಕ್ಕೆ. ನೋಡೋಣ, ಲಾರಿ ಬರುತ್ತಂತ ಹೇಳಿದಾರ ಅತ್ಲಾಗಿ. ಇದಕ್ಕೆ ನೋಡತ್ಲಾಗಿ ಪಾಯಿಂಟ್ ಮಾಡ್ಸೋಣಂತ ಕಣ, ಇದೇ ಹೊಲಕ್ಕೆ. ಅಲ್ಬೋದಲ್ಲ ರಂಗಪ್ಪ, ನಿನ್ ತಲೆಯಲ್ಲಿ ಏನಾಯ್ತ ನನ್ನ ನಿನ್ಗೆ? ಈ ಏರಿಯಾದಲ್ಲಿ ಒಂಥರ ಡ್ರೈ ಏರಿಯಾ ಕಣೋ ಇದು. ಇಲ್ಲಿ ನೀರೇ ಸಿಗಲ್ಲ ಕಣ. ಅಕ್ಕಪಕ್ಕ ಎಲ್ಲೂ ಅಷ್ಟು ನೀರು ಸಿಕ್ಕಿಲ್ಲ ಕಣೋ. ನೋಡತ್ಲಾಗಿ ತೋಟದ ಹತ್ರನೇ ಎಲ್ಲಾರ ಪಾಯಿಂಟ್ ಮಾಡಿಸಿ ಬೋರ್ ಕೊರ್ಸೋದಲ್ಲೇ ಇಲ್ಲಿ ಬಂದಿಲ್ಲಲ್ಲ ನೀನು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದು ಒಂಚೂರು ಹಿಂದೆ ಮುಂದೆ ನೋಡಿ ಕೊರ್ಸಲು. ನಿನ್ ತಲೆಯಲ್ಲಿ ಏನಾಯ್ತ ನನ್ನ? ಅಲ್ಲೇನೇನೆ ತೋಟ ತಾವ್ಲೇನೆ ಯಾವ್ದಾದ್ರು ಪಾಯಿಂಟ್ ನೋಡ್ಬಿಟ್ಟು ಅಲ್ಲೇ ಮಾಡ್ಸೋದಲ್ವೇನತ್ಲಾಗಿ. ಇಲ್ಲಿ ಎಲ್ಲಿ ನೀರು ಸಿಕ್ಕಿಲ್ಲ ಕಣಪ್ಪ ಅಷ್ಟಾಗಿ. ನೋಡು, ಯೋಚನೆ ಮಾಡು. ಹಂಗಲ್ ಕಣ ಶಂಕರಪ್ಪ, ಅಮ್ಮ ಹಿಂಗೆ ಹೂವು ಕೇಳಿದೀನಿ. ಅಮ್ಮ ಏನೇನು ಹೂವು ಕೊಟ್ಟೈತೆ, ಏನು ಭಯ ಪಡೋದೇನಿಲ್ಲ. ಏನಂದ್ರೆ ಇದೈತಲ್ಲ, ಇದು ಈ ಹೊಲ ಐತ್ ನೋಡು, ಒಳ್ಳೆ ಫಲ ಐತ್ ಕಣ. ಈ ಹೊಲದಲ್ಲಿ ಮಾತ್ರ ನೀರು ಸಿಕ್ಬಿಟ್ರೆ ಮಾತ್ರ ಚಿನ್ನ ಬೆಳೆ ಹಿಂಗೆ ಬೆಳಿಬೋದು ಕಣ. ಏನು ಬೆಳೆ ಹಾಕಿರೋನು. ಅದಕ್ಕೆ ಈ ಹೊಲದ ಮೇಲೆ ನನಗೆ ಸಿಕ್ಕಾಬಟ್ಟೆ ಆಸೆ ಕಣ. ಅಲ್ಲಿಂದ ತೋಟದಿಂದ ನೀರು ಎತ್ತೋದು ಭಾಳ ಕಷ್ಟ ಇಲ್ಲಿ. ಅದಕ್ಕತ್ಲಾಗಿ ನೋಡತ್ಲಾಗಿ ಇಲ್ಲೇ ನೀರು ಸಿಕ್ಕಿರೆ ದೇವ್ರ ದಯದಿಂದ ಚಿನ್ನ ಬೆಳೆ ಹಿಂಗೆ ಬೆಳಿಬೋದು ಕಣ. ಅದೊಂದೇ ನನಗೆ ಇಷ್ಟ, ಇನ್ನೇನಿಲ್ಲ. ಸರಿ ಸರಿ ಆಯ್ತು, ಇನ್ನೇನು ಮಾಡೋಕ್ಕಾಗುತ್ತೆ. ನೋಡು, ಇದೊಂದ್ಸಲಿ ಅಮ್ಮಯ್ಯ ಹೂ ಕೊಟ್ಟಿತ್ತಂದ್ರೆ
ನೋಡೋಣ ಪಾಯಿಂಟ್ ಮಾಡಿಸು. ಯಾರಿಗೆ ಹೇಳಿಯೋ ಪಾಯಿಂಟ್ನವನಿಗೆ? ಹಾಂ, ಅಲ್ಲೇ ಬರ್ತಿದ್ದಾನ ಏನು? ಯಾರಿಗೆ ಹೇಳಣ? ಅದೇ ಕಣವು, ಅವನು ಪರಮೇಶ್ ಇದ್ದಾನ ನೋಡು, ಪರಮೇಶಿಗೆ ಹೇಳಿದೀನಿ ಕಣ. ಪರವಾಗಿಲ್ಲ ಅಲ್ವಾ ಅವ್ನು ಪಾಯಿಂಟು? ಅವನೇನು ಬರ್ತಿದ್ದಾನೆ, ಇನ್ನೇನು ಬರ್ಬೇಕಿತ್ತಪ್ಪ, ಇಷ್ಟೊತ್ತಿಗೆ ಬರ್ತಾನೆ ಅಂದ್ಕೊಂಡಿದ್ದೆ ನಾನು, ಇನ್ನೂ ಬಂದಿಲ್ಲಪ್ಪ ಯಾಕ. ನಮ್ಮ ಪರಮೇಶ್ ಏನ? ಬಿಡು, ಹಂಗಾದ್ರೆ ಪರವಾಗಿಲ್ಲ. ಅವ್ನು ಮಾತ್ರ ಅವ್ನ ಕೈಲಿಂದ ಪಾಯಿಂಟು ಏನು ಅಂಥದ್ದೇನೋ ಯಾವತ್ತೂ ಏನು ಫೇಲ್ ಆಗಿಲ್ಲ. ನೋಡಂತ ದೇವ್ರ ದಯದಿಂದ ಹೆಂಗೆ ಆಗುತ್ತೆ ಮಾಡಿಸು ಅವನ ಕೈಲೇನೆ, ಇನ್ನೇನು ಮಾಡೋಕ್ಕಾಗುತ್ತೆ. ನಾನೊಂಚೂರು ಹಸಿಗೆ ನೀರು ಕುಡ್ಸಿ ಬರ್ತೀನಿ ಅತ್ಲಾಗಿ. ನೀರು ಕುಡಿಸಿ ಒಂಚೂರು ನೆರಳಿಗೆ ಕಟ್ಟಾಕ್ ಬರ್ತೀನಿ. ಪಾಯಿಂಟ್ ಮಾಡಿಸ್ತಿರು, ಬರ್ತೀನಿ. ಲಾರಿ ಪಾರಿ ಬಂದರೆ ಬರ್ತೀನಿ, ನೀರು ಕುಡ್ಸಿ ಬರ್ತೀನಿ, ಸರಿನಾ? ಇದಾಕಲ್ಲ ಶಂಕರಪ್ಪ, ಹಿಂಗ್ ಹೊಲ್ಟ್ಬಿಟ್ಟೆ. ತಡಿಯೋ ಅವನ್ಗಳಿಗೆ, ಆಮೇಲೂ ನೀರು ಕುಡಿಸುವಂತೆ ಹಸುಗಳಿಗೆ. ತಡಿ, ಒಂಚೂರು ಪಾಯಿಂಟ್ ಮಾಡ್ಬೇಕಾದ್ರೆ ನಿನ್ಕೊಂಡಿರಲ್ಲ. ಏನೂ ಆಗಲ್ ತಾಳೋ, ಅವನಿಗೆ ಗೊತ್ತೈತೆ ಮಾಡೋದಕ್ಕೆ. ನಾವು ಎಷ್ಟು ಜನ ನಿನ್ಕೊಂಡ್ರು ಅಷ್ಟೇನೇನೆ. ಲಾರಿ ಬಂದಾದ್ಮೇಲೆ ಬರ್ತೀನಿ ನಾನು, ಒಂಚೂರು ಹಸುಗಳ್ನೆಲ್ಲ ಮಂತಾವ್ ಕಟ್ಟಾಕಿ. ನೀನು ಅದೇನು ಮಾಡಿಸ್ತಿರು, ಬರ್ತೀನಿ. ಇದ್ಯಾಕಜು ಇನ್ನು ಬಂದೇ ಇಲ್ಲ ಪರಮೇಶಪ್ಪ? ನೀನ್ ನೋಡಿದ್ರೆ ಇಷ್ಟು ಅರ್ಜೆಂಟಲ್ಲಿ ಕರ್ಕೊಂಡ್ ಬಂದ್ಬಿಟ್ಟೆ. ಎಲ್ಲಿ ಅವ್ನು ಬಂದೇ ಇಲ್ಲ ಇನ್ನು? ಅವ್ನು ಬರ್ತಾನೆ ಇನ್ನೇನು, ಅವ್ನು ನಮ್ಗಿಂತ ಅರ್ಜೆಂಟಲ್ಲಿ ಇದ್ದಾನೆ. ಅವ್ನು ಬರ್ತಾನೆ. ಒಂದು ಕೆಲಸ ಮಾಡ್ರಿ, ನೀವು ಪೂಜೆ ಮಾಡಿಬಿಟ್ಟು ನಾವು ಇರೋಣ. ಪೂಜೆ ಮುಗಿಸ್ಕೊಂಡ್ರೆ ಅತ್ಲಾಗೆ ಅವ್ನು ಬಂದ್ಬಿಟ್ಟು ಪಾಯಿಂಟ್ ಮಾಡ್ತಾನೆ. ಪೂಜೆ ಮಾಡಿಬಿಡ್ರಿ ಅತ್ಲಾಗೆ ಬಿರ್ಬಿರ್ನಿ. ಅಯ್ಯ ನಮ್ಮವ್ವ, ನಿನ್ಗೇನೆ ನೆಮ್ಕೊಂಡಿದೀವಿ ಕಣವ್ವ ನಾವು. ದಯವಿಟ್ಟು ನಮಗೆ ಕೈ ಬಿಡ್ಬೇಡ ಕಣಮ್ಮ. ಏನಾದ್ರೂ ಗಂಗಮ್ಮ ತಾಯಿ ಸಿಗಂಗ್ ಮಾಡಮ್ಮ. ಹೇಳಜೋ, ಪೂಜೆ ಆಯ್ತಾ? ಪೂಜೆ ಎಲ್ಲ ಆಗಿದ್ರೆ ನಾ ಸ್ಟಾರ್ಟ್ ಮಾಡ್ಕೊಂಡೇನಜ್ಜ? ಏ ಪಾಪ ಪರಮೇಶಿ, ಅಲ್ಲೇ ಪೂಜೆ ಮುಗಿಸಿ 10 ನಿಮಿಷ ಆಯ್ತು ಕಣ. ನಿನ್ಗೊಂದು ನಾವು ಕಾದು ಕಾದು ಸುಮ್ಮನಾಗ್ಬಿಟ್ಟು ಕಣ ಇಷ್ಟೊತ್ತಿಗೂ. ನೀನು ಇಷ್ಟೊಂದು ಅರ್ಜೆಂಟ್ ಮಾಡಿಬಿಟ್ಟು ಇವಾಗ ನೋಡಿದ್ರೆ ಇವಾಗ ಬರ್ತಿದ್ಯಲ್ಲ. ಇಲ್ಲ ಏನಿಲ್ಲ ಕಣಜೋ, ಮನೆಯಿಂದ ನಾನು ಬಿರ್ನೇನೆ ಹೊಲ್ಟೆ, ಹಂಗೇನಿಲ್ಲ. ಏನು ಮಾಡ್ತಿದ್ದೆ, ಮಧ್ಯದಲ್ಲಿ ಬರ್ಬೇಕಾದ್ರೆ ರೋಡ್ನಲ್ಲಿ ಅವ್ನು ರಾಮಣ್ಣ ಸಿಕ್ಕಿದ್ದ, ಮಾತಾಡ್ಸ್ಕೊಂಡು ನಿನ್ಕಂಡೆ. ಅದಕ್ಕೊಂಚೂರು ಒತ್ತಾಯ್ತು ಅಷ್ಟೇನೇನೆ, ಇನ್ನೇನಿಲ್ಲ. ತಗೊಂಬ ಇಲ್ಲಿ, ಇನ್ನೇನು ಮಾಡ್ತೀನಿ, ಇನ್ನೇನಿಲ್ಲ. ಈಗ ರಜಾ ರಂಗಜ ನೋಡು, ಈ ಪಟ್ಟೆಲ್ಲನೇ 2 ಪಾಯಿಂಟ್ ಇದ್ದಾವೆ. ನೀನೇನು ಭಯ ಪಡೋದೇನಿಲ್ಲ. ಒಂದರಲ್ಲಿ 1 ಪಾಯಿಂಟಲ್ಲಿ ಒಂದು 300ರಿಂದ 350 ಅಡಿಗೆ ಒಂದು 2 ಇಂಚ್ ನೀರು ಸಿಗುತ್ತೆ. ಮೊದಲು ಒಂದು 500ರಿಂದ 600 ಅಡಿ ಅಷ್ಟೊತ್ತಿಗೆ ಒಂದು 3-3.5 ಇಂಚು ನೀರು ಸಿಗುತ್ತೆ, ಸಾಕು. ನೀನು ತಲೆ ಕೆಡಿಸ್ಕೋಬೇಡ. ಇದು ಫಸ್ಟ್ನೇ ಪಾಯಿಂಟಿಗೆ ನಾನು ಬೋರ್ ಹೊಡ್ಸು, ಒಂದು 600 ಅಡಿಗೆ ನಿಲ್ಲಿಸ್ಬಿಡು, ಲಾಸ್ಟ್ ಮಾಡು, ಸರಿನಾ? ಏನು ಭಯ ಪಡೋದೇನಿಲ್ಲ, ಒಳ್ಳೆ ನೀರು ಸಿಗುತ್ತೆ. 2ನೇ ಪಾಯಿಂಟ್ಗಿಂತ ಈ ಪಾಯಿಂಟೂ ಪರವಾಗಿಲ್ಲ. ಹಂಗಂತ ನಾನೇನು ಒಂದೇ ಪಾಯಿಂಟಿಗೇನು ಇದು ಮಾಡಲ್ಲ, 2 ಪಾಯಿಂಟ್ಗೂ ಗುರುತು ಮಾಡಿ ಹೋಗಿರ್ತೀನಿ. ನೋಡಿ, ಇದು ಮೊದಲನೇ ಪಾಯಿಂಟ್ ನೋಡಿ, ಇಲ್ಲೇನೇ ಐತೆ, ಪೂಜೆ ಮಾಡಿದ್ವಲ್ಲ ಅದ್ರ ಪಕ್ಕದಲ್ಲೇನೇ ಐತೆ. ಒಳ್ಳೆ ಪಾಯಿಂಟ್ ಐತೆ, ಅಲ್ಲೇನೇ ಕಾಯಿ ಇಟ್ಟಿದ್ದೀನಿ ನೋಡ್ರಿ, ಅದೇನೇನೆ ಮೊದಲನೇ ಪಾಯಿಂಟು. ಒಂದು 300ರಿಂದ 320 ಅಡಿಗೆ ಒಳ್ಳೆ ನೀರು ಸಿಗುತ್ತೆ. ಮೊದಲೇನೇನೆ ಒಂದು 2 ಇಂಚ್ ನೀರು ಸಿಗುತ್ತೆ. ನೀನೇನು ಭಯ ಪಡಬೇಡ, ಸರಿನಾ? ಒಂದು 600 ಅಡಿಗೆ ಲಾಸ್ಟ್ ಮಾಡಿಬಿಡು, ಸರಿನಾ? ಹೇಳಲೇ ಪಾಪ, ಕರೆಕ್ಟಾಗಿ ಒಂದು ಸ್ವಲ್ಪ ನೋಡಿ ಹೆಚ್ಚು ಕಮ್ಮಿ ಮಾಡೋ. ನಾವು ಇದ್ರ ಮೇಲೆ ನೆನೆ ಕಳ್ಳೆ ಜೀವನ ಮಾಡ್ತಿರೋದು. ನೋಡಿ, ಒಂಚೂರು ಬಡವರು ಇದೀವಿ, ಒಂಚೂರು ನೋಡಿ ಪಾಯಿಂಟ್ ಮಾಡಲೇ ಪಾಪ. ಅಯ್ಯ, ತಲೆ ಕೆಡಿಸ್ಕೋಬೇಡ ಕಣಜವ್, ನೀನೇನು ತಲೆ ಕೆಡಿಸ್ಕೋಬೇಡ, ಒಳ್ಳೇದಾಗುತ್ತೆ. ಅಮ್ಮ ಏನ್ ಹೆಸ್ರು ಹೇಳ್ಕೊಂಡ್ ಮಾಡ್ತಿದ್ಯಾ, ತಲೆ ಕೆಡಿಸ್ಕೋಬೇಡ. ಅತ್ಲಾಗಿ ಲಾರಿನವ್ರು ಬಂದರೆ ಅತ್ಲಾಗಿ ಇವತ್ತೇನೆ ಒಡಿಸ್ಬಿಡು, ಅತ್ಲಾಗಿ ಬೋರ್ ಕೊರೆಸ್ಬಿಡು ಅತ್ಲಾಗಿ. ಯಾಕಂದರೆ ಪಾಯಿಂಟ್ ಮಾಡಿಸಿ ಭಾಳ ದಿವಸ ಆಗಿಬಿಟ್ರೆ ಅದು ಜಲ ಸರಿ ಆಗಲ್ಲ. ಪಾಯಿಂಟ್ ಮಾಡಿಸಿದ ದಿವಸನೇ ಕೊರೆಸ್ಬಿಟ್ರೆ ಇನ್ನೂ ಒಳ್ಳೇದೇನೇ ಆಗುತ್ತೆ. ಅತ್ಲಾಗಿ ನೋಡತ್ಲಾಗಿ ಲಾರಿನವ್ರು ಬಂದರೆ ಅತ್ಲಾಗಿ ಕರೆದು ಬಿಡತ್ಲಾಗಿ. ಇಲ್ಲ ಇಲ್ಲಿ ಕಳ್ಳೆ ಪಾಪ, ಇನ್ನೇನು ಲಾರಿದವನಿಗೂ ಹೇಳಿದ್ದು, ಇನ್ನೇನು ಅರ್ಧ ಗಂಟೆ ಅಷ್ಟೊತ್ತಿಗೆ ಬರ್ತಾರಂತೆ. ಊರ್ ತಾವಲನೇ ಏನೋ ಗಾಡಿ ನಿಲ್ಸ್ಕೊಂಡು ನಿಂತಾರಂತ ಹೇಳಿದ್ದಾರೆ. ದಾರಿ ಗೊತ್ತಿಲ್ಲ ಅಂತ ನಮ್ಮ ಹುಡುಗ ಹೋಗ್ಯಾನೆ ಕರ್ಕೊಂಬರಕತ್ಲಾಗಿ. ಕರ್ಕೊಂಬಂದ್ರೆ ಅತ್ಲಾಗಿ ಶುರು ಮಾಡ್ಕೊಳ್ತಿಕೋಣ ಇನ್ನೊಂದು ಅರ್ಧ ಗಂಟೆ ಅಷ್ಟೊತ್ತಿಗೆ. ಸರ್ಕಣಜ ಆಯ್ತಂಗಾರೆ, ಒಳ್ಳೇದಾಗ್ಲಿ. ನೋಡೋಣ, ಲಾರಿ ಬಂದಾದ್ಮೇಲೆ ನಾನು ಬರ್ತೀನಿ. ಒಂಚೂರು ಮಂತಾವ್ ಕೆಲಸ ಐತೆ, ಹೋಗಿ ಬರ್ತೀಂತ. ಹಸುಗಳೆಲ್ಲ ಕಟ್ಟಿ ಹಾಲ್ಕೆಲ್ಲ ಕರೆದು ಬರ್ತೀನಿ ನಾನು, ಸರಿನಾ? ಹೋದಲ್ಲ ಪಾಪ, ಒಂಚೂರು ಅನುಭವಸ್ಥರು ಇದ್ದಿದ್ರೆ ಒಳ್ಳೇದಾಗ್ತಿತ್ತ ಏನಪ್ಪ ನನಗೆ. ಒಂದ್ಗಳಿಗೆ ಹೆಚ್ಚು ಕಮ್ಮಿ ಆಗ್ತಿತ್ತು ಅತ್ಲಾಗಿ, ಇಲ್ಲೇ ಇದ್ದಿದ್ರೆ ಆಗ್ತಿರಲ್ವೇನ ಅತ್ಲಾಗಿ. ಲೇ ಇಲ್ಕಣ ಜೋ, ಬರ್ತೀನಿ, ನೀನೇನು ತಲೆ ಕೆಡಿಸ್ಕೋಬೇಡ. ಲಾರಿನವ್ರು ಬಂದರೆ ನೀನು ಕೊರ್ಸೋಕ್ಕೆ ಸ್ಟಾರ್ಟ್ ಮಾಡಿರು, ಏನು ಭಯ ಪಡಬೇಡ. ಆ ಹುಡುಗಿಗೂ ಹುಷಾರಿಲ್ಲ, ಒಂಚೂರು ಹಾಲ್ಗಿಲೆಲ್ಲ ಕರೆದು ಬರ್ತೀನಿ ನಾನು, ಸರಿನಾ? ಸರ್ಕಣಜಿ ಗೌರಾಜಿ, ನಾನು ಬರೋದೇನಜ್ಜಿ. ಭಯ ಏನು ಪಡಬೇಡ, ನೀರು ಸಿಗುತ್ತೆ, ನೀನು ತಲೆ ಕೆಡಿಸ್ಕೋಬೇಡ, ಸುಮ್ಮನಿರು. ಸರಿ ಕಳ್ಳೆ ಪಾಪ ಪರಮೇಶಪ್ಪ, ಆಯ್ತು ಹೋಗ್ಬಾ. ನೀನ್ ಬಾಯಿ ದಯದಿಂದ ಹೆಂಗ ನೀರ್ ಸಿಕ್ಕಿರ ಸಾಕಳ್ಳೆ ಪಾಪ, ನಮ್ಗೆ ಇನ್ನೇನು ಬೇಡವು. ಕಣಜ, ಲಾರಿನವ್ನಿಗೆ ಹೇಳಿದ್ಯಾ? ಅಲ್ಲೇ ಬರ್ತಿದಾರಂತೇನೋ ಜೋ? ಹ್ಞೂ ಕಣೆ, ಅಲ್ಲೇ ಬರ್ತಿದಾರಂತೆ, ಊರ್ ಮುಂದೆ ಇದಾರಂತೆ. ಆ ಹುಡುಗಂಗೆ ಹೇಳಿದೀನಿ ಕರ್ಕೊಂಬರಕ್ಕೆ, ಸೀದಾ ಕರ್ಕೊಂಬರ್ತಾನೆ ಅತ್ಲಾಗಿ. ಪೂಜೆ ಸಾಮಾನೆಲ್ಲ ಇದಾವಲ್ಲ, ಇನ್ನೇನು ಪೂಜೆ ಮಾಡಿಬಿಡ್ರಿ ಅತ್ಲಾಗಿ. ಅವರು ಕೆಲಸ ಶುರು ಮಾಡ್ಕೊಂಡ್ಬಿಡ್ಲಿ ಅತ್ಲಾಗಿ. ಅಂದ್ರೆ ಗೌಡ್ರೆ, ನಿಮ್ದೆಲ್ಲ ಪೂಜೆ ಗೀಜೆ ಎಲ್ಲ ಆಗಿದ್ರೆ ಅತ್ಲಾಗಿ ನಮ್ಮ ಕೆಲಸ ಶುರು ಮಾಡ್ಸ್ಕೊಳ್ಳೋಣ. ಸರ್ ಕಣಪ್ಪ, ಆಯ್ತು, ಶುರು ಮಾಡ್ಕೊಳ್ರಿ ಅತ್ಲಾಗಿ. ಇನ್ನೇನು ಆಯ್ತು ಎಲ್ಲ ನಾನು ಶುರು ಮಾಡ್ಕೊಳ್ರಿ, ಪೂಜೆ ಎಲ್ಲ ಆಯ್ತು ನಮ್ದು.
ಏನತ್ತೆ ಇದು ಎಷ್ಟೊತ್ತು ಕೊರದ್ರು ಇನ್ನೂ ನೀರೇ ಸಿಕ್ಲಿಲ್ವಲ್ಲತ್ತೆ ಹಾ ಬರೀ ಧೂಳ್ ಸಿಗ್ತೈತಲ್ಲತ್ತೆ ದೂರ ಬರೀ ಮಳ್ ಬರ್ತೈತೆ ಏನ್ ಮಾಡೋದತ್ತೆ ನನ್ಗಂತೂ ಭಯ ಆಗ್ತೈತ್ ಕಣತ್ತೆ ಆ ಮಾವನ್ ಕರ್ದ್ ಕೇಳತ್ತೆ ಎಷ್ಟೊತ್ತಾಯ್ತು ಎಷ್ಟಡಿ ಆಗೈತೆ ಅಂತ ನೀ ಸರೋಜಮ್ಮ ಅದ್ಯಾಕೆ ಹಂಗ ಮಕ ಮಾಡ್ಕೊಂಡಿದ್ಯಾ ಸುಮ್ನಿರ್ ಅಳರಂಗೆ ಮಕ ಮಾಡ್ಕೊಂಡಿದ್ಯಾ ಹಾ ಅಲ್ಲ ಇವಾಗ ಇನ್ನು ಎರಡೇ ಪೈಪ್ ಇಳ್ದೈತೆ ಅಲ್ಲ ಇಷ್ಟ ಬೇಗ ನಿನ್ಗೆ ನೀರ್ ಸಿಕ್ಬಿಡುತ್ತಾ ತಡಿಯಮ್ಮ ನೀವು ಒಂದ್ರೇಟು ಸುಮ್ನಿರು ಅದ್ಯಾಕೆ ಹಿಂಗೆ ಎದ್ರಕಂಡು ನಿಂತ್ಕೊಂಡಿದ್ಯಾ ಆ ತಾಯಿಗೆ ನಾವು ನೆಮ್ಕೊಂಡಿದೀವಿ ಆ ತಾಯಿ ನಮ್ಗೇನು ಕೈ ಬಿಡಲ್ಲ ಸುಮ್ನಿರು ಅದ್ಯಾಕೆ ಹಿಂಗೆ ಎದ್ರಕಂಡು ನಿಂತ್ಕೊಂಡಿದ್ಯಾ ಸುಮ್ನಿರು ಕರಿಯಮ್ ತಾಯಿ ನಮ್ಗೇನು ಕೈ ಬಿಡಲ್ಲ ಸುಮ್ನಿರು ಅದ್ಯಾಕೆ ಹಿಂಗೆ ಎದ್ರಕಂಡು ನಿಂತ್ಕೊಂಡಿದ್ಯಾ ಇಲ್ ಕಣತೆ ನನ್ಗೆ ಯಾಕೋ ಭಯ ಆಗ್ತೈತ್ ಕಣತೆ ಯಪ್ಪ ನೋಡಿದ್ರೆ ಈ ಏರಿಯಾದಲ್ಲಿ ಎಲ್ಲೂ ಯಾವ ಹೊಲದಲ್ಲೂ ನೀರ್ ಸಿಕ್ಕಿಲ್ಲ ಅಂತ ಬೇರೆ ಎದುರಿಸ್ತೈತೆ ಎಲ್ಲಾರ್ದು ಫೇಲ್ ಆಗೈತೆ ಹಂಗೆ ಹಿಂಗೆ ಅಂತೈತೆ ಯಾಕಾರ ಕುರ್ಸಿವೋ ಏನೋ ನನ್ಗಂತೂ ಭಯ ಆಗ್ತೈತ್ ಕಣತೆ ಸುಮ್ನಿರಮ್ಮ ಇವ್ರದ್ದು ಹೇಳ್ಬೇಡ ನೀನು ನಮಗ್ ನಾವು ನೋಡ್ಕೊಳಣ ನೀನ್ ಸುಮ್ನಿರು ನೀನೇನ್ ಭಯ ಪಡ್ಬೇಡ ಅದ್ಯಾಕೆ ಹಿಂಗೆ ಎದ್ರಕಂಡ್ ನಿಂತೀಯ ನೋಡಂತಡಿ ನಿಮ್ಮ ಮಾಮನ್ ಕರ್ತ್ ಕೇಳ್ತೀನಿ ಎಷ್ಟಡಿ ಆಗೈತಂತ ಅಲ್ಕಣ ಜೋ ಎಷ್ಟಡಿ ಆಯ್ತಜ ನನ್ಗೆ ಯಾಕೋ ಭಯ ಆಗ್ತೈತಲ್ಲ ಜೋ ಯಾಕ ಬರೀ ಧೂಳನೇನು ಬರ್ತೈತೆ ಬರೀ ಧೂಳು ಬರೀ ಮಣ್ಣು ಬರ್ತೈತಲ್ಲ ಜ ಇಷ್ಟತ್ತಾದ್ರೂ ನೀರೇ ಸಿಗ್ಲಿಲ್ವಲ್ಲ ಜೋ ಏನಜ ಮಾಡೋದು ನನ್ಗೆ ಯಾಕೋ ಭಯ ಆಗ್ತೈತೆ ಅಲ್ಕಣೆ ನಿನ್ಗೆ ತಿಕ್ಲಿ ಹಿಡ್ದೈತೇನೆ ಅಲ್ಲ 2-3 ಲೆಂತೇನೆ ಇಳ್ದೈತೆ ಅಷ್ಟೇನೇ ಇಷ್ಟು ಬೇಗ ನೀರು ಸಿಕ್ಬಿಡುತ್ತಾ ತಡಿ ಇನ್ನು 100-120 ಅಡಿಯನ್ನ ಆಗಿರ್ಬೇಕು ಆ ಯಪ್ಪ ಹೇಳಿದ್ದು ಪರಮೇಶಿ 300 ಅಡಿಗೆ ಸಿಗುತ್ತಂತ ಸುಮ್ನಿರು ಅದಕ್ಕೆ ಯಾಕೆ ಹಿಂಗೆ ಎದ್ರಕಂಡು ನಿನ್ಕೊಂಡಿದ್ಯಾ ಅಲ್ಲರಂಗ್ ಮಕ ಮಾಡ್ಕೊಂಡಿದ್ದೀರಾ ಆದ್ರೆ ನಿನ್ಕಳ್ರಿ ಇಲ್ಲ ಮಂತ ಹೋಗಿ ಸುಮ್ನಿರ್ರೆ ನೀನ್ ಯಾಕೆ ಹಿಂಗೆ ಆಡ್ತಿದ್ಯೋ ಅಮ್ಮಣ್ಣಿ ಸರೋಜಮ್ಮ ಸುಮ್ನಿರು ಅದ್ಯಾಕೆ ಹಿಂಗೆ ಅಳರಂಗ ಮಕ್ಕ ಮಾಡ್ಕೊಂಡಿದ್ಯಾ ಇನ್ನು 3-4 ಪೈಪ್ ಅಷ್ಟೇ ಅಂತ ಕಣೆ ಅಮ್ಮಣ್ಣಿ ಇಳ್ದಿರೋದು 300 ಅಡಿಗೇನ ಸಿಗುತ್ತಂತ ಅಂತೆ ಆ ಪಾಯಿಂಟ್ ನಾವು ಹೇಳಿರೋದು ಪರಮೇಶಪ್ಪ ಸುಮ್ನಿರು ನೀನು ತಲೆ ಕೆಡ್ಸ್ಕೊಬೇಡ ಸುಮ್ನಿರು ಆ ತಾಯಿ ನಮ್ಗೆ ಯಾವತ್ತೂ ಏನು ಕೈ ಬಿಡಲ್ಲ ಸುಮ್ನಿರಮ್ಮ ಅಲ್ಕಣತೆ ನನ್ಗಂತೂ ನೋಡಕ್ ಆಗ್ತಿಲ್ ಕಣತೆ ನಾನು ಮನೆಗಾರ ಹೋಗ್ಬಿಡ್ತೀನಿ ಕಣತೆ ನನ್ನ ಕೈಲೂ ಇಲ್ಲಿ ನಿನ್ಕಣಕ್ ಆಗ್ತಿಲ್ ಕಣತೆ ನೋಡಕ್ ಆಗ್ತಿಲ್ಲೋ ಒಟ್ಟು ಉರಿತೈತ್ ಕಣತೆ ಸುಮ್ನಿರಮ್ಮ ಅದ್ಯಾಕೆ ಹಿಂಗೆ ಆಡ್ತೀಯ ನೀನ್ ಯಾಕಮ್ಮ ಹಿಂಗೆ ತಲೆ ಕೆಡ್ಸ್ಕೊಳ್ತೀಯ ಸುಮ್ನೆ ನಿನ್ಕಂಡು ನೋಡು ನೋಡದಿದ್ರೆ ನೋಡು ಇಲ್ಲ ಹೋಗಿರೋ ನೀನ್ ಮಂತಾವ್ ನಾನು ಬರ್ತೀನಿ ಸರಿನಾ ಇದೇನ್ಲ ರಂಗಪ್ಪ ಅಲ್ಲೇ ನೀರ್ ಸಿಕ್ಬಿಡ್ತೇನ್ಲ ಅಬಾ ಬಾಬಾ ಪರವಾಗಿಲ್ಲ ಕಣೋ ನಾನು ಏನ್ ಗ್ಯಾರಂಟಿ ಇರಲ್ಲ ಕಣಪ್ಪ ನನ್ಗಂತೂ ಅದ್ರಲ್ಲೂ ಈ ಏರಿಯಾದಲ್ಲಿ ಈ ಜಾಗದಲ್ಲಿ ಗ್ಯಾರಂಟಿ ನೀರ್ ಸಿಗಲ್ಲ ಇವ್ನ ಯಾಕಾರನು ಬೋರ್ ಹೊಡ್ಸಿದಾನ ಅನ್ಕೊಂಡ್ ಮನ್ಸಲ್ಲಿ ಹೋದೆ ಹೆಂಗ ನೀನ್ ಮಾಡಿರೋ ಪುಣ್ಯಕ್ಕ ಏನೋ ದೇವ್ರ ದಯದಿಂದ ಹೆಂಗ ಆ ಗಂಗಮ್ಮ ತಾಯಿ ಕೈ ಬಿಡ್ಲಿಲ್ಲ ಕಣಲೇ ಪಾಪ ರಂಗಪ್ಪ ಒಳ್ಳೇದಾಗ್ಲಿ ಬಿಡಪ್ಪ ಹೆಂಗ ಸದ್ಯ ಹೆಂಗ ನೀರ್ ಸಿಕ್ತಲ್ಲತೆ ಗಂಗಮ್ಮ ತಾಯಿ ಹೆಂಗ ನಮಗ್ ಕೈ ಬಿಡಿಲ್ಲ ಕಣತೆ ಹೆಂಗ ದೇವ್ರ ದಯದಿಂದ ಯಪ್ಪ ನನ್ಗಂತೂ ತಲೆ ಎತ್ ನೋಡಕ್ ಆಗ್ತಿರಲ್ ಕಣತೆ ಅಷ್ಟು ಭಯ ಆಗ್ಬಿಟ್ಟೈತು ನನ್ಗಂತೂ ಹೆಂಗ ದೇವ್ರ ದಯದಿಂದ ಹೆಂಗ ಕೈ ಬಿಡ್ಲಿಲ್ ಕಣತೆ ಆ ತಾಯಿ ನಮ್ಮ ಅವ್ವ ದೇವ್ರೇ ನಮ್ಮಪ್ಪ ಕಾಪಾಡಪ್ಪ ಹೆಂಗ ದೇವ್ರ ದಯದಿಂದ ಹೆಂಗ ನೀರ್ ಸಿಕ್ತಿಲ್ಲತೆ ಹ್ಞೂ ಕಣಮ್ಮ ನನಗೆ ಗೊತ್ತಿತ್ತು ನೀರ್ ಸಿಕ್ಕೇ ಸಿಗುತ್ತಂತ ನನಗೆ ಗೊತ್ತಿತ್ತು ನೀನು 5 ನಿಮಿಷ ತಾಳ್ಮೆ ಇಲ್ದಂಗೆ ಅಳರಂಗೆ ಆಡ್ತಿದ್ದೆ ನೋಡು ನೀರ್ ಸಿಗ್ಲಿಲ್ವಾ ಸುಮ್ನಿರಿಗೆ ಹೆಂಗ ದೇವ್ರ ದಯದಿಂದ ಸಿಕ್ತು ಆ ತಾಯಿ ನಮ್ಮಮ್ಮ ಕರಿಯಮ್ಮ ನಮ್ಗೆ ಯಾವತ್ತೂ ಏನ್ ಕೈ ಬಿಡಲ್ಲ ಕಣಮ್ಮ ಸುಮ್ನಿರು ಏನೇ ಒಂಚೂರು ಹೋಗ್ಬಿಟ್ಟು ಪಲಾರ ಎಲ್ಲಾರ ಮಾಡ್ಕೊಂಡು ಪಲಾರ ಗಿಲ್ಲಾರ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಪೂಜೆ ಸಾಮಾನೆಲ್ಲ ತಗೊಂಬ ಒಡಗು ಹಂಗೇನೇನೆ ಒಂದು 3 ಹೆಂಗಸ್ರುಗಳಿಗೆ ಕರ್ಕೊಂಬಂದು ಗಂಗಮ್ಮಂಗೆ ಪೂಜೆ ಮಾಡ್ಸೋಣಂತೆ ಒಡಗು ಬೇಗ ಪೂಜೆ ಮಾಡ್ಸೋಣತ್ಲಾಗಿ ಬಿರ್ನೆ ಹತ್ಲಾಗಿ ಒತ್ತಾಗ್ಬಿಡುತ್ತೆ ಹಂಗೇನೇನೆ ಸರೋಜಮ್ಮ ಟೀ ಇಟ್ಕೊಂಬಾರಮ್ಮ ಹೆಂಗ ಮಳೆ ನೀರ್ ಸಿಕ್ತು ದೇವ್ರ ದಯದಿಂದ ಹೆಂಗ ಟೀ ಇಟ್ಕೊಂಬ ಲೇ ರಂಗಪ್ಪ ನಿನ್ನ ನೀರ್ ಸಿಕ್ಕೈತೆ ಹೆಂಗ ದೇವ್ರ ದಯದಿಂದ ಹೆಂಗ ಬರೀ ಟೀ ಕೊಡ್ತಿದ್ಯಲ್ಲೋ ಇನ್ನೇನು ಇಲ್ವೇನಾ ಶಂಕರಪ್ಪ ನೀನ್ ಚೆನ್ನಾಗಿ ಮಾತಾಡ್ತೀಯ ಕಣ ನೀನು ನಡಿಯೋ ಸದ್ಯ ದೇವ್ರ ದಯದಿಂದ ನೀರ್ ಸಿಕ್ಕೈತೆ ನಿನ್ಗೆ ಏನ್ ಬೇಕಂತ ಕೊಡಿಸ್ತೀನಿ ನಡಿಯ